ಅಪ್ಪು ಅವರ ಮೊದಲನೇ ಸಿನಿಮಾ ನಾಯಕರಾಗಿ ಅಭಿನಯ ಮಾಡಿದ್ದು 5 ಸಿನಿಮಾ ಮಂದಿರದಲ್ಲಿ ಬೆಂಗಳೂರಿನಲ್ಲಿ 100 ಡೇಸ್. 88ರಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ ಬಂದಿತ್ತು. ಆ ಸಿನಿಮಾ 100 ಡೇಸ್ ಹೋಗಿದ್ದು ಬಿಟ್ಟರೆ 1.25 ಕೋಟಿ ಸಂಭಾವನೆ ಪಡೆದಿದ್ದು ಪುನೀತ್ ರಾಜ್ಕುಮಾರ್, ಪ್ರಪ್ರಥಮ ನಟ ಶಾಂತಲ ಮತ್ತು ಪ್ರಭಾ ಈ 2 ಚಿತ್ರಮಂದಿರಗಳಲ್ಲಿ ಕಂಟಿನ್ಯೂ 6 ವಾರ 4 ಶೋ ಫುಲ್ ಆಗುತ್ತೆ. ವಜ್ರೇಶ್ವರಿ ಸಂಸ್ಥೆಯಲ್ಲಿ ಮತ್ತೆ ದಿನೇಶ್ ಬಾಬು ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಬಿರುದು ಬಂದಿದ್ದು ಅವರ ಮೊದಲ 3 ಸಿನಿಮಾಗಳು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಹೀಗಾಗಿ ಅವರಿಗೆ ಆರಂಭದ ದಿನಗಳಲ್ಲೇ ಹ್ಯಾಟ್ರಿಕ್ ಹೀರೋ ಅನ್ನೋ ಒಂದು ಬಿರುದು ಅಂಟ್ಕೊಳ್ಳುತ್ತೆ. ಶಿವಣ್ಣ ಆ ಟೈಮ್ನಲ್ಲೇ ಡಬಲ್ ಹ್ಯಾಟ್ರಿಕ್ ಹೀರೋ ಆಗ್ಬೋದಾಗಿತ್ತು. ಆದರೆ ಅಂತಹ ಒಂದು ಅವಕಾಶ ತಪ್ಪಿ ಹೋಗುತ್ತೆ. ಕಾರಣ ಅವರ 4ನೇ ಸಿನಿಮಾ ಶಿವ ಮೆಚ್ಚಿದ ಕಣ್ಣಪ್ಪ ಏನು ಅಂದ್ಕೊಂಡಿದ್ರು ಆ ರೀತಿ ಯಶಸ್ವಿ ಆಗೋದಿಲ್ಲ. ಮೊದಲ 3 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್. ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ 25 ವಾರಗಳ ಪ್ರದರ್ಶನ. ಬೆಂಗಳೂರು, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100ನೇ ದಿನದ ನಂತರವೂ ಸೂಪರ್ ಹಿಟ್ ಕಲೆಕ್ಷನ್ ಬರ್ತಾ ಇರುತ್ತೆ, ಭರ್ಜರಿ ವಸೂಲು ಆಗ್ತಾ ಇರುತ್ತೆ. ಆ ರೀತಿ ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಆದರೆ ಅವರ 4ನೇ ಸಿನಿಮಾ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಬಿಟ್ಟು ಪೌರಾಣಿಕ ಕಥೆಯನ್ನು ಆಯ್ಕೆ ಮಾಡ್ಕೋತಾರೆ. ಆದರೆ ಅದು ಜನಗಳಿಗೆ ಇಷ್ಟ ಆಗೋದಿಲ್ಲ. ಆ ಸಿನಿಮಾ 50 ದಿನಕ್ಕೆ ಚಿತ್ರಮಂದಿರದಿಂದ ಎತ್ತಂಗಡಿ ಆಗುತ್ತೆ. ಅದಾದ ನಂತರ ಬಂದಂತಹ ಸಂಯುಕ್ತ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಮತ್ತು 6ನೇ ಸಿನಿಮಾ ರಣರಂಗ ಅದು ಕೂಡ ಹಿಟ್ ಅಂತ ಅನಿಸ್ಕೊಳುತ್ತೆ. ಎಲ್ಲ ಸಿನಿಮಾಗಳು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 100 ದಿನಗಳ ಪ್ರದರ್ಶನ ಕಂಡಂತಹ ಸಿನಿಮಾಗಳು. ಆದರೆ ಶಿವ ಮೆಚ್ಚಿದ ಕಣ್ಣಪ್ಪ ಮಾತ್ರ 50 ದಿನಕ್ಕೆ ಎತ್ತುಬಿಡ್ತಾರೆ. ಅದರಲ್ಲಿ ಅಣ್ಣವ್ರು ಮಾಡಿದರೂ ಕೂಡ ಆ ಸಿನಿಮಾ 100 ದಿನ ಹೋಗೋದಿಲ್ಲ. ಹೀಗಾಗಿ ಶಿವಣ್ಣ ಡಬಲ್ ಹ್ಯಾಟ್ರಿಕ್ ಹೀರೋ ಅಂತ ಅನಿಸ್ಕೊಳ್ಳುವಂತಹ ಒಂದು ಅವಕಾಶ ತಪ್ಪಿ ಹೋಗುತ್ತೆ. ಅಂತಹದ್ದೇ ಅವಕಾಶ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಒದಗಿ ಬರುತ್ತೆ. ಪುನೀತ್ ರಾಜ್ಕುಮಾರ್ 2002ರಲ್ಲಿ ನಾಯಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಮೊದಲ ಸಿನಿಮಾ ಅಪ್ಪು ಭರ್ಜರಿ ಧೂಳೆಬ್ಬಿಸ್ಬಿಡತ್ತೆ. ರಾಜ್ಯದ 34 ಕೇಂದ್ರಗಳಲ್ಲಿ ಭರ್ಜರಿ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. 6 ಚಿತ್ರಮಂದಿರಗಳಲ್ಲಿ 25 ವಾರಗಳ ಪ್ರದರ್ಶನ. ಸೇಮ್ ಶಿವಣ್ಣನ ಮೊದಲನೇ ಸಿನಿಮಾ ಆನಂದ್ ಯಾವ ರೀತಿ ಸಕ್ಸಸ್ ಆಯಿತು ಅದನ್ನು ಮೀರಿಸಿದ ಕಲೆಕ್ಷನ್ ಅಪ್ಪು ಸಿನಿಮಾ. ಬೆಂಗಳೂರಿನಲ್ಲಿ 5 ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ 100 ಡೇಸ್ ಹೋಗುತ್ತೆ. ವಜ್ರೇಶ್ವರಿ ಮಟ್ಟಿಗೆ ಹೇಳಬೇಕು ಅಂದರೆ ಶಿವಣ್ಣನ ಮೊದಲನೇ ಸಿನಿಮಾನೂ ಕೂಡ ಬೆಂಗಳೂರಿನಲ್ಲಿ 5 ಚಿತ್ರಮಂದಿರದಲ್ಲಿ 100 ಡೇಸ್ ಹೋಗೋದಿಲ್ಲ. ರಾಘಣ್ಣನ ಸಿನಿಮಾ ಕೂಡ ಮೊದಲನೇದು ಬೆಂಗಳೂರಿನಲ್ಲಿ 100 ಡೇಸ್ ಹೋಗೋದಿಲ್ಲ. ಆದರೆ ಅಪ್ಪು ಅವರ ಮೊದಲನೇ ಸಿನಿಮಾ ನಾಯಕರಾಗಿ ಅಭಿನಯ ಮಾಡಿದ್ದು 5 ಸಿನಿಮಾ ಮಂದಿರದಲ್ಲಿ ಬೆಂಗಳೂರಿನಲ್ಲಿ 100 ಡೇಸ್. ರಾಘಣ್ಣಂದು 2ನೇ ಸಿನಿಮಾ ನಂಜುಂಡಿ ಕಲ್ಯಾಣ 6 ಚಿತ್ರಮಂದಿರಗಳಲ್ಲಿ ಹೋಗುತ್ತೆ. ಆದರೆ ಮೊದಲನೇ ಸಿನಿಮಾ ಹೋಗೋದಿಲ್ಲ. ಮೊದಲನೇ ಸಿನಿಮಾದಲ್ಲಿ ಬೆಂಗಳೂರಿನ 5 ಚಿತ್ರಮಂದಿರಗಳಲ್ಲಿ 100 ದಿನ ಪ್ರದರ್ಶನ ಕಂಡಂತಹ ಹೀರೋ ದೊಡ್ಡ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್. ಅದು ಒಂದು ದಾಖಲೆ. 2002ರಲ್ಲಿ ಅಪ್ಪು ರಿಲೀಸ್ ಆಗುತ್ತೆ. ಅದಾದ ಮುಂದಿನ ವರ್ಷ 2003ರಲ್ಲಿ ಅಭಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಶೂಟಿಂಗ್ ತೆಗೆಯುವಾಗಲೇ ಅಭಿಮಾನಿಗಳ ಒಂದು ರೀತಿ ಅನುಮಾನ ಶುರು ಆಗ್ಬಿಡುತ್ತೆ. ಯಾಕಂದರೆ ಆ ಸಿನಿಮಾದ ಡೈರೆಕ್ಟರ್ ದಿನೇಶ್ ಬಾಬು ಅವರು ಶಿವಣ್ಣನ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾವನ್ನು ಅವರು ಚೆನ್ನಾಗಿ ಡೈರೆಕ್ಷನ್ ಮಾಡಿರ್ತಾರೆ. ಆದರೆ ಆ ಕಾಲಕ್ಕೆ ಆ ಕತೆ ಇಷ್ಟ ಆಗೋದಿಲ್ಲ ಅಭಿಮಾನಿಗಳಿಗೆ. ಆ ಸಿನಿಮಾ ಸಕ್ಸಸ್ ಆಗೋದಿಲ್ಲ. ಹೀಗಾಗಿ ದಿನೇಶ್ ಬಾಬು ವಿರುದ್ಧ ಶಿವಣ್ಣನ ಅಭಿಮಾನಿಗಳು ರೊಚ್ಚಿಗೆದ್ಬಿಟ್ಟಿರ್ತಾರೆ. ಶಿವಣ್ಣನ ಸಿನಿಮಾವನ್ನು ಇವರು ಹಾಳು ಮಾಡಿಬಿಟ್ರು ಅಂತಾನೆ ಆಗ ಅವರ ವಿರುದ್ಧ ಕಿಡಿಕಾರಿದ್ದು. ದಿನೇಶ್ ಬಾಬು ಅವರಿಗೆ ಆ ವಿಚಾರದಲ್ಲಿ ತುಂಬಾ ಬೇಸರ ಆಗಿಬಿಡುತ್ತೆ. ವಜ್ರೇಶ್ವರಿ ಸಂಸ್ಥೆಯಲ್ಲಿ ನನಗೆ ಕಾಲ್ ಶೀಟ್ ಅವಕಾಶ ಕೊಟ್ಟಿದ್ದರು, ಆದರೆ ನಾನು ಅವ್ರ ನಂಬಿಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ಅವ್ರಿಗೆ ಬೇಸರದಲ್ಲಿರ್ತಾರೆ. ಆ ಒಂದು ನಂಬಿಕೆ ಉಳಿಸ್ಕೊಳ್ಳುವಂತಹ ಟೈಮು 2003ರಲ್ಲಿ ಕೂಡಿ ಬರುತ್ತೆ. ಅದು ಅಭಿ ಸಿನಿಮಾ ಮೂಲಕ. 89ರಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದ್ದು. ಅದಾದ ನಂತರ 2003ರಲ್ಲಿ ಹಲವು ವರ್ಷಗಳ ಬಳಿಕ ವಜ್ರೇಶ್ವರಿ ಸಂಸ್ಥೆಯಲ್ಲಿ ಮತ್ತೆ ದಿನೇಶ್ ಬಾಬು ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಅಭಿ ಸಿನಿಮಾ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಿದ್ದಂತಹ ಒಂದು ಘಟನೆಯನ್ನು ಇಟ್ಕೊಂಡು ಆ ಕಥೆಯನ್ನು ಬರೆದಿರ್ತಾರೆ. ಆ ಕತೆ ವರ್ಧಪ್ಪನವ್ರಿಗೆ ಅಣ್ಣವ್ರಿಗೆ ತುಂಬ ಇಷ್ಟ ಆಗ್ಬಿಡುತ್ತೆ. ಇದು ಅಪ್ಪುಗೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಅವಕಾಶ ಕೊಡ್ತಾರೆ. ಆದರೆ ದಿನೇಶ್ ಬಾಬು ಆ್ಯಕ್ಷನ್ ಸಿನಿಮಾಗಳನ್ನು ಮಾಡ್ತಾರಾ ಅಂತ ಅನುಮಾನ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ಮೊದಲನೇ ಸಿನಿಮಾದಲ್ಲೇ ಆ್ಯಕ್ಷನ್ ಹೀರೋ ಅಂತ ಹೆಸರು ತಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಆ್ಯಕ್ಷನ್ ಇರಲೇಬೇಕು ಅವ್ರ ಸಿನಿಮಾದಲ್ಲಿ. ದಿನೇಶ್ ಬಾಬು ಆ್ಯಕ್ಷನ್ ಮೂವಿ ತೆಗಿಯಲ್ವಲ್ಲ, ಆ ರೀತಿ ಎಲ್ಲ ಯಾವುದು ತೆಗ್ದಿಲ್ವಲ್ಲ, ಇದನ್ನು ಹೇಗೆ ತೆಗಿತಾರೆ ಅಂತೇಳಿ ಅಭಿಮಾನಿಗಳಿಗೆ ಒಂದು ರೀತಿ ಅನುಮಾನ. ಆದರೆ ದಿನೇಶ್ ಬಾಬು ಅವರು ಅಭಿಮಾನಿಗಳ ಅನುಮಾನಕ್ಕೆ ಉತ್ತರವನ್ನು ಕೊಡ್ತಾರೆ ಮತ್ತು ವಜ್ರೇಶ್ವರಿ ಸಂಸ್ಥೆಯ ನಂಬಿಕೆಯನ್ನು ಉಳಿಸ್ಕೋತಾರೆ. ಅಭಿ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. 2003ರಲ್ಲಿ ಅಭಿ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಬೆಂಗಳೂರು ನರ್ತಕಿ, ಮೈಸೂರಿನಲ್ಲಿ ಪ್ರಭಾ ಗಾಯತ್ರಿ, ಮಂಡ್ಯದಲ್ಲಿ ಸಂಜಯ್, ಬೆಂಗಳೂರಿನಲ್ಲಿ 3 ಥಿಯೇಟ್ರಲ್ಲಿ 100 ಡೇಸ್ ಹೋಗುತ್ತೆ. ಮೈಸೂರು ಗಾಯತ್ರಿನಲ್ಲಿ ಸೇರಿದಂತೆ ಹಲವು ಚಿತ್ರಮಂದಿರಗಳಲ್ಲಿ ಅಭಿ ಸಿನಿಮಾ 100 ಡೇಸ್ ಹೋಗುತ್ತೆ.
ಅಪ್ಪು ಅವರ 2ನೇ ಸಿನಿಮಾ ಕೂಡ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ. ಅದಾದ ನಂತರ ಬಂದಂತಹ 3ನೇ ಸಿನಿಮಾ ವೀರ ಕನ್ನಡಿಗ. ಆ ಸಿನಿಮಾದಲ್ಲಿ ಆ್ಯಕ್ಷನ್ ಸೂಪರ್ ಆಗಿತ್ತು, ಸಾಂಗ್ಸ್ಗಳು ಭರ್ಜರಿಯಾಗಿತ್ತು, ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅಭಿಮಾನಿಗಳಿಗೆ ಮತ್ತು ಆ್ಯಕ್ಷನ್ ಮೂವೀಸ್ನ ಇಷ್ಟಪಡೋರಿಗೆ ಆ ಸಿನಿಮಾ ತುಂಬಾ ಇಷ್ಟ ಆಗ್ಬಿಡುತ್ತೆ. ಪದೇ ಪದೇ ಆ ಸಿನಿಮಾವನ್ನು ನೋಡ್ತಾರೆ. ಆದರೆ ಫ್ಯಾಮಿಲಿ ಆಡಿಯನ್ಸು ಪದೇ ಪದೇ ಆ ಸಿನಿಮಾವನ್ನು ವೀಕ್ಷಣೆ ಮಾಡೋದಿಲ್ಲ. ಆ ಸಿನಿಮಾ ತೆಲುಗು ಶೈಲಿನಲ್ಲಿ ತೆಗೆದುಬಿಟ್ಟಿರ್ತಾರೆ. ಹಾಗೆ ಆ ಸಿನಿಮಾ ಬೆಂಗಳೂರು ನರ್ತಕಿ ಬಿಟ್ಟು ಬೇರೆ ಕಡೆ 100 ಡೇಸ್ ಹೋಗೋದಿಲ್ಲ. ಶಿವಣ್ಣನ ಮೊದಲ 3 ಸಿನಿಮಾ ಅತ್ಯದ್ಭುತ ಯಶಸ್ಸು, 25 ವಾರಗಳ ಪ್ರದರ್ಶನ ಕಂಡಿದೆ. ವೀರ ಕನ್ನಡಿಗ ಬೆಂಗಳೂರು ನರ್ತಕಿಲಿ 100 ಡೇಸ್ ಹೋಗಿರ್ಬೋದು, ಆದರೆ ಆ ರೇಂಜಿಗೆ ಶಿವಣ್ಣನ 3 ಸಿನಿಮಾಗಳು ಹೋಯ್ತಲ್ಲ, ಆ ರೇಂಜಿಗೆ ಹೋಗೋದಿಲ್ಲ. ಹೀಗಾಗಿ ಅಭಿಮಾನಿಗಳಿಗೆ ಆ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗುತ್ತೆ. ಅದಾದ ನಂತರ 2004ರಲ್ಲಿ ಪುನೀತ್ ರಾಜ್ಕುಮಾರ್ ಅವರ 4ನೇ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಮೌರ್ಯ. ಅದು ಪುನೀತ್ ಅವರ ಮೊದಲ ರೀಮೇಕ್ ಸಿನಿಮಾ. ರಾಕ್ಲೈನ್ ವೆಂಕಟೇಶ್ ಪ್ರೊಡ್ಯೂಸರು, ಎಸ್ ನಾರಾಯಣ್ ಡೈರೆಕ್ಟರ್. ಅಮ್ಮ ನಾನ ಓ ತಮಿಳಮ್ಮ ಈ ತೆಲುಗು ಸಿನಿಮಾದ ರೀಮೇಕು. ತೆಲುಗಿನಲ್ಲಿ ಅದು ಅತ್ಯದ್ಭುತ ಯಶಸ್ಸನ್ನು ಕಂಡಿರುತ್ತೆ. ಅದನ್ನು ಕನ್ನಡದಲ್ಲಿ ರೀಮೇಕ್ ಮಾಡ್ತಾ ಇರ್ತಾರೆ. ಆ ಸಿನಿಮಾ ಯಾವ ರೀತಿ ಸಕ್ಸಸ್ ಆಯಿತು ಅಂದರೆ, ಆ ಸಿನಿಮಾದಲ್ಲಿರುವಂಥ ಆ್ಯಕ್ಷನ್ ಇವತ್ತಿಗೂ ಆ ಫೈಟಿಂಗೋಸ್ಕರನೇ ಮೌರ್ಯ ಸಿನಿಮಾವನ್ನು ನೋಡೋದುಂಟು. ಆ ಫೈಟಿಂಗೋಸ್ಕರನೇ ಆಗ ಸಿನಿಮಾವನ್ನು ಪದೇ ಪದೇ ನೋಡಿದ್ದುಂಟು. ಮತ್ತು ಆ ಸಿನಿಮಾದಲ್ಲಿರುವಂಥ ಹಾಡುಗಳು ಎಲ್ಲವೂ ಕೂಡ ಸೂಪರ್ ಡೂಪರ್ ಇಟ್ಟು. ಗುರುಕಿರಣ್ ಅವರು ಅತ್ಯದ್ಭುತವಾದ ಟ್ಯೂನ್ಗಳನ್ನು ಕೊಟ್ಟಿರ್ತಾರೆ. ಮತ್ತು ರೋಜಾ ಅವರ ತಾಯಿಯಾಗಿ ಒಳ್ಳೆಯ ಅಭಿನಯವನ್ನು ಮಾಡಿರ್ತಾರೆ. ದೇವರಾಜ್ ಅವರು ಕೂಡ ಪುನೀತ್ ಅವರ ತಂದೆ ಪಾತ್ರ ಸೂಪರಾಗಿ ಮಾಡಿರ್ತಾರೆ. ತೆಲುಗಿನಲ್ಲಿ ಪ್ರಕಾಶ್ ರೈ ಆ ಪಾರ್ಟ್ ಮಾಡಿರ್ತಾರೆ. ಕನ್ನಡದಲ್ಲಿ ದೇವರಾಜ್ ಪುನೀತ್ ರಾಜ್ಕುಮಾರ್ ಅವರ ತಂದೆ ಪಾತ್ರದಲ್ಲಿ ಸೈ ಅನ್ನಿಸ್ಕೋತಾರೆ. ಮತ್ತು ಮೀರಾ ಜಾಸ್ಮಿನ್ ಹಾಗೂ ಪುನೀತ್ ಅವರ ಜೋಡಿ ಫೇವರೇಟ್ ಆಗಿಬಿಡುತ್ತೆ. ಆ ಸಿನಿಮಾ ಕೂಡ ಹೆಚ್ಚು ಚಿತ್ರಮಂದಿರಗಳಲ್ಲಿ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಮತ್ತು ಮೈಸೂರಿನ ಮಟ್ಟಿಗೆ ಹೇಳಬೇಕು ಅಂದರೆ ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಮೌರ್ಯ 100 ಡೇಸ್ ಹೋಗುತ್ತೆ. ವುಡ್ಲ್ಯಾಂಡ್ಸ್ನಲ್ಲಿ 88ರಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ ಬಂದಿತ್ತು. ಆ ಸಿನಿಮಾ 100 ಡೇಸ್ ಹೋಗಿದ್ದು ಬಿಟ್ಟರೆ ಇನ್ಯಾವುದು ಕೂಡ ಕನ್ನಡ ಸಿನಿಮಾ ಅಲ್ಲಿ 100 ಡೇಸ್ ಹೋಗಿರಲಿಲ್ಲ. 88ರಲ್ಲಿ ಹೋಗಿದ್ದೆ ಲಾಸ್ಟು. ಅದಾದ ಮೇಲೆ 2004ರಲ್ಲಿ ಮೌರ್ಯ ಮತ್ತು ಎಕ್ಸ್ಕ್ಯೂಸ್ ಮಿ ಈ 2 ಸಿನಿಮಾಗಳು ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ 100 ಡೇಸ್ ಹೋಗುತ್ತೆ. ಅದಾದ ನಂತರ 2005ರಲ್ಲಿ ಪುನೀತ್ ಅವರ 5ನೇ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಆಕಾಶ್. ವಜ್ರೇಶ್ವರಿ ಸಂಸ್ಥೆ ಮೂಲಕನೇ ಮತ್ತೆ ಪುನೀತ್ ಅವರು ನಾಯಕರಾಗಿ ಅಭಿನಯವನ್ನು ಮಾಡ್ತಿರ್ತಾರೆ. 3ನೇ ಸಿನಿಮಾ ತೆಲುಗು ಪ್ರೊಡ್ಯೂಸರು, 4ನೇ ಸಿನಿಮಾ ರಾಕ್ಲೈನ್ ಪ್ರೊಡ್ಯೂಸರು, 5ನೇ ಸಿನಿಮಾ ಮತ್ತೆ ಪಾರ್ವತಮ್ಮನವರೇ ಪ್ರೊಡ್ಯೂಸರ್ ಆಗ್ತಾರೆ. ಆ ಸಿನಿಮಾ 2005ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನಿಸ್ಕೊಳತ್ತೆ. ವಜ್ರೇಶ್ವರಿ ಸಂಸ್ಥೆಯ ಸಿನಿಮಾಗಳ ಪೈಕಿ ಮೊದಲ ವಾರದಲ್ಲಿ ಅತ್ಯಧಿಕ ಗಳಿಕೆ ಮಾಡಿದಂತಹ ಸಿನಿಮಾ ಆಕಾಶ್ ಅಂತೇಳಿ ಜಾಹೀರಾತನ್ನು ಕೊಡ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಮೊದಲನೇ ವಾರದಲ್ಲಿ ಅದ್ಭುತ ಗಳಿಕೆಯನ್ನು ಮಾಡಿದಂತಹ ಸಿನಿಮಾ ಆಕಾಶ್ ಅಂತೇಳಿ ಜಾಹೀರಾತು ಬರುತ್ತೆ. ಮತ್ತು ಆಕಾಶ್ ಸಿನಿಮಾ ನಮ್ಮ ಮೈಸೂರಿನಲ್ಲಿ ಶಾಂತಲ ಮತ್ತು ಪ್ರಭಾ ಈ 2 ಚಿತ್ರಮಂದಿರಗಳಲ್ಲಿ ಕಂಟಿನ್ಯೂ 6 ವಾರ ಶೋ ಫುಲ್ ಆಗುತ್ತೆ. ಪ್ರಭಾ ಮತ್ತು ಶಾಂತಲ 2 ಚಿತ್ರಮಂದಿರಗಳಲ್ಲೂ ಜನ ಬೆಳಗ್ಗೆನೇ ಕಾಯ್ಕೊಂಡು ನಿಂತ್ಕೊಂಡ್ಬಿಡೋರು. ಆ ಥರ ವಸೂಲಾಗ್ಬಿಡುತ್ತೆ ಆಕಾಶ್. ಮಂಡ್ಯ ಸಂಜಯ್ನಲ್ಲೂ ಕೂಡ ಕಂಟಿನ್ಯೂ 4 ಶೋ ಫುಲ್ ಆಗುತ್ತೆ. ಬೆಂಗಳೂರಿನಲ್ಲಿ ಮೇನಕ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಆಕಾಶ್ ಸಿನಿಮಾ ರಾಜ್ಯದ 17 ಚಿತ್ರಮಂದಿರಗಳಲ್ಲಿ 100 ಡೇಸ್ ಹೋಗುತ್ತೆ. ಬೆಂಗಳೂರು ಮೇನಕದಲ್ಲಿ 25 ವಾರ ಪ್ರದರ್ಶನ. ಈ ರೀತಿ ಪುನೀತ್ ಅವರ 5ನೇ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಅದೇ ವರ್ಷ 2005 ಸೆಪ್ಟೆಂಬರ್ನಲ್ಲಿ ಪುನೀತ್ ಅವರ 6ನೇ ಸಿನಿಮಾ ರಿಲೀಸ್ ಆಗುತ್ತೆ. ಅದು ನಮ್ಮ ಬಸವ. ನಮ್ಮ ಬಸವ ಶೂಟಿಂಗ್ ಶುರು ಆದಾಗಲೇ ಅಭಿಮಾನಿಗಳಿಗೆ ಅನುಮಾನವಾಗ್ಲೂ 3ನೇ ಸಿನಿಮಾ ತೆಲುಗು ಪ್ರೊಡ್ಯೂಸರ್ಸ್ಗೆ ಕೊಟ್ಟಿದ್ರು ಕಾಲ್ ಶೀಟು. ಈಗ ನಮ್ಮ ಬಸವ ಕೂಡ ತೆಲುಗಿನವ್ರಿಗೆ ಇವರು ಕಾಲ್ ಶೀಟ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಬಸವ ಅಭಿಮಾನಿಗಳ ಅನುಮಾನಕ್ಕೆ ಉತ್ತರ ಕೊಡುತ್ತೆ. ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬೆಂಗಳೂರು ನರ್ತಕಿನಲ್ಲಿ 100 ಡೇಸು, ಮೈಸೂರು ರಣಜಿತಲ್ಲಿ 100 ಡೇಸು, ಇತಿ ಹಲವು ಕೇಂದ್ರಗಳಲ್ಲಿ ನಮ್ಮ ಬಸವ ಕೂಡ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ಪುನೀತ್ ಅವರ 6ನೇ ಸಿನಿಮಾ ಕೂಡ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ನಮ್ಮ ಬಸವ ರಿಲೀಸ್ ಆದಾಗ ಜೋಗಿ ಕೂಡ ರಿಲೀಸ್ ಆಗಿರುತ್ತೆ. 2ಕ್ಕೂ 3 ವಾರ ಡಿಫ್ರೆನ್ಸು. 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡು ಪುನೀತ್ ಅವರ 6ನೇ ಸಿನಿಮಾ ಕೂಡ ಹಿಟ್ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ಈ ಒಂದು ವಿಚಾರವನ್ನು ಹೇಳಬೇಕಾಗತ್ತೆ. ಪುನೀತ್ ಅವರ 3ನೇ ಸಿನಿಮಾ ಕೂಡ ವಜ್ರೇಶ್ವರಿ ಸಂಸ್ಥೆ ಮೂಲಕನೇ ಬರಬೇಕಾಗಿತ್ತು. ಪಾರ್ವತಮ್ಮನವರೇ 3ನೇ ಸಿನಿಮಾನು ಪ್ರೊಡ್ಯೂಸ್ ಮಾಡೋಕ್ಕೆ ತಯಾರಿ ಆರಂಭಿಸಿರ್ತಾರೆ. ಆದರೆ ತೆಲುಗು ಪ್ರೊಡ್ಯೂಸರ್ ಒಳ್ಳೆ ಆಫರ್ ಕೊಡ್ತಾರೆ ಪುನೀತ್ ಅವರಿಗೆ. ಅದು 1 ಕೋಟಿ ಸಂಭಾವನೆ. ಆಗ ಕನ್ನಡ ಚಿತ್ರರಂಗದಲ್ಲಿ ಯಾವ ನಟನೂ ಕೂಡ 1 ಕೋಟಿ ಸಂಭಾವನೆಯನ್ನು ಪಡೆದಿರೋದಿಲ್ಲ. ಹೀಗಾಗಿ ಪುನೀತ್ ರಾಜ್ಕುಮಾರ್ ತೆಲುಗು ಪ್ರೊಡ್ಯೂಸರ್ಸ್ಗೆ ಕಾಲ್ ಶೀಟ್ ಕೊಡ್ತಾರೆ 1.25 ಕೋಟಿಗೆ. 1.25 ಕೋಟಿ ಸಂಭಾವನೆ ಪಡೆದಿದ್ದು ಪುನೀತ್ ರಾಜ್ಕುಮಾರ್ ಪ್ರಪ್ರಥಮ ನಟ ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲೂ ಮ್ಯಾಗ್ಝಿನ್ಗಳಲ್ಲಿ ಅದೇ ಸುದ್ದಿ. ಅದು ಅಭಿಮಾನಿಗಳಿಗೆ ಒಂದು ರೀತಿ ಖುಷಿ ತಂದಂಥ ವಿಚಾರ. ನಮ್ಮ ಅಪ್ಪು 1.25 ಕೋಟಿ ಸಂಭಾವನೆ ಪಡೆದ್ರು ಆಗ ಸುದ್ದಿಯಾಗಿತ್ತು. ಹೀಗಾಗಿ 3ನೇ ಸಿನಿಮಾ ತೆಲುಗು ಚಿತ್ರರಂಗದವರಿಗೆ ಕಾಲ್ ಶೀಟ್ ಕೊಟ್ಟಿದ್ದು. ಇಲ್ಲ ಅಂದಿದ್ರೆ ಅದು ಕೂಡ ಪಾರ್ವತಮ್ಮನವರೇ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಈ ರೀತಿ ಪುನೀತ್ ರಾಜ್ಕುಮಾರ್ ಅವರು ಆರಂಭದ ದಿನದಲ್ಲೇ ಡಬಲ್ ಹ್ಯಾಟ್ರಿಕ್ ಹೀರೋ. ಅದೇ ರೀತಿ ಶಿವಣ್ಣನ ಶಿವ ಮಿಂಚಿದ ಕಣ್ಣಪ್ಪ ಅದು 4ನೇ ಸಿನಿಮಾ. ಅದು
100 ಡೇಸ್ ಹೋಗೋದಿಲ್ಲ. ಹೀಗಾಗಿ ಶಿವಣ್ಣ ಡಬಲ್ ಹ್ಯಾಟ್ರಿಕ್ ಹೀರೋ ಅಂತ ಹೇಳಿಸ್ಕೊಳ್ಳುವಂತಹ ಒಂದು ಅವಕಾಶ ತಪ್ಪಿ ಹೋಗುತ್ತೆ.